ಯು ಸೋ ಮಚ್. ಹ್ಯಾಪಿ ಬಕ್ರೀದ್. ಹಿಂದೂಗಳೇ, ನಿಮ್ಗೆ ಹೇಳ್ತಾರದು ಕಿವಿ ಕೊಟ್ಟಿ ಕೇಳಿಸ್ಕೊಳ್ರಿ. ಎಲ್ಲಾರ್ಗೂ ಹ್ಯಾಪಿ ಬಕ್ರೀದ್. ಆಮೇಲೆ ಹೇಳ್ಬೇಡ್ರಿ ನಮಗ್ ವಿಶ್ ಮಾಡಿಲ್ಲ ಅಂತ, ಆಯ್ತಾ? ನಾವೆಲ್ಲ ಇಂಡಿಯನ್ಸು, ನಾವ್ ಇಂಡಿಯನ್ ಮುಸ್ಲಿಮ್ಸ್. ಏನ್ ಮಾಡಿದೀರಾ ಗೊತ್ತಾ ನೀವು? ಇಡೀ ಜಗತ್ತಿಗೆ ಒಂದು ಮೆಸೇಜ್ ಕೊಟ್ಟಿದ್ದೀರಾ ನೀವು. ಪಶ್ಚಿಮ ಬಂಗಾಳದಲ್ಲಿ ನಮಾಜಿ ಮಾಡಕ್ಕೆ ರೋಡಲ್ಲಿ ಬಿಟ್ಟಿಲ್ಲ ಅಂತ ತನ್ನ ಗದ್ದೆ ಕ್ಲೀನ್ ಮಾಡ್ಬಿಟ್ಟು ಮುಸ್ಲಿಮ್ಸ್ ಅವ್ರಿಗೆ ನಮಾಜಿ ಮಾಡಕ್ ಕೊಟ್ಟಿದ್ದೀರಾ. ಹಿಂದೂಸ್ ಏನ್ ಮಾಡಿದೀರಾ ಗೊತ್ತಾ ನೀವು? ಒಬ್ಬ ಹಿಂದೂ ಏನ್ ಮಾಡಿದಾನಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ನಮಾಜಿ ಎಲ್ ಮಾಡ್ತಾ ಇದಾರೆ, ಅಲ್ಲಿ ಹೋಗ್ಬಿಟ್ಟು ಹೂವ ಹಾರಿಸ್ತಾ ಇದ್ದಾನೆ ನಮ್ಮ ಮುಸ್ಲಿಂ ಬಾಂಧವರಿಗೆ. ಯೋಗಿ ಸ್ವಾಮೀಜಿ ಅಂತ ಹೇಳ್ತಾರೆ, ಹೋಗ್ಬಿಟ್ಟು ಮುಸ್ಲಿಮ್ಸ್ ಅವರು ನಮಾಜಿ ಮಾಡ್ಕೊಂಡ್ ಬರ್ಬೇಕಾದ್ರೆ ಹೂವ ಹಾರಿಸ್ತಾ ಇದಾರೆ. ಫಸ್ಟ್ ಮನುಷ್ಯತ್ವ. ನಿಮಗೇನಾದ್ರೂ ಕಷ್ಟ ಆಗ್ತಿದೆ ಅಂದ್ರೆ ನಾವು ಮುಂದೆ ಬರ್ತೀವಿ, ನಮಗೇನಾದ್ರೂ ಕಷ್ಟ ಬರ್ತಿದೆ ಅಂದ್ರೆ ನೀವು ಮುಂದೆ ಬರ್ತೀರಾ. ಇನ್ನೂ ಭೂಮಿ ಮೇಲೆ ಮನುಷ್ಯತ್ವ ಇದೆ ಅಂತ ಇಡೀ ವರ್ಲ್ಡ್ ನೀವು ತೋರಿಸ್ತಾ ಇದ್ದೀರಾ. ಈ ರಾಜಕೀಯ ಬಿಟ್ಬಿಡ್ರಿ, ಪೊಲಿಟಿಷಿಯನ್ ಬಿಟ್ಬಿಡ್ರಿ. ಪುನೀತಣ, ನಿಮ್ಗೂ ಈದ್ ಮುಬಾರಕ್. ಹ್ಯಾಪಿ ಬಕ್ರೀದ್ ವಿತೌಟ್ ಬೀಫ್. ನೀವು ಹೇಳಿದ್ದೀರಾ ವಿದೌಟ್ ಬೀಫ್ ಬಕ್ರೀದ್ ಮಾಡಿ ಅಂತ. ನಾವು ಸೌದಿ ಅರೇಬಿಯಾದಲ್ಲಿ ವಿದೌಟ್ ಬೀಫೇ ಬಕ್ರೀದ್ ಮಾಡೋದು. ಒಂದು ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಂದ್ರೆ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ, ಈ ಬೀಫ್ ಮಾಂಸ ಕುರ್ಬಾನಿ ಕೊಡೋದು ಥರ್ಡ್ ಕ್ಲಾಸ್ ಮಾಂಸ. ನಮ್ ಜನಗಳಿಗೆ ಅರ್ಥ ಮಾಡಿಸ್ತಾ ಇದ್ದೀರಾ ನೀವು. ಇನ್ಶಾ ಅಲ್ಲಾ ನೆಕ್ಸ್ಟ್ ಇಯರ್ ನಮ್ಮ ಮುಸ್ಲಿಂ ಬಾಂಧವರು ಯಾರು ದನವನ್ನು ಕುರ್ಬಾನಿ ಕೊಡಲ್ಲ, ಇನ್ಶಾ ಅಲ್ಲಾ. ನಮ್ಮ ಅಳ್ಳ ಹೇಳಿರೋದು, ಪ್ರಾಣಿಗಳಿಗೆ ನೀವು ಕುರ್ಬಾನಿ ಕೊಟ್ರೆ ಅದು ದೊಡ್ಡದಿರ್ಬೇಕು, ಖಡಕ್ ಆಗಿರ್ಬೇಕು, ಕದರ್ ಆಗಿರ್ಬೇಕು ಅಂತ ಹೇಳಿರೋದು. ನಮ್ ಇಂಡಿಯನ್ ಏಷ್ಯಾ ಜನಗಳು ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ದೊಡ್ಡದಾಗ್ ಕೊಡ್ಬೇಕಾ ಅಂತ. ಎಮ್ಮೆ ಮಾಂಸ ಕುರ್ಬಾನಿ ಕೊಡಕ್ಕೆ ಯೋಗ್ಯತೆ ಇಲ್ಲ. ಕುರಿ ಕುರ್ಬಾನಿ ಕೊಡ್ರಿ. ಈ ಮೆಸೇಜ್ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಾ. ನೆಕ್ಸ್ಟ್ ಸತಿ ನಾವು ನಿಮಗೆ ಸಾಥ್ ಕೊಡ್ತೀವಿ. ಯಾರು ಗೋವನ್ನು, ಎತ್ತನ್ನು, ದನವನ್ನು ತಗೊಳಲ್ಲ, ಕುರ್ಬಾನಿ ಕೊಡಲ್ಲ. ಆಮೇಲೆ ಬಂದ್ ಹೇಳ್ಬೇಡ್ರಿ ಕುರಿ ನಮ್ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅದ್ರಲ್ಲೂ ಏನಾದ್ರು ನಾವು ರಕ್ಷಕರು ಅಂತ ಸ್ಟ್ರೈಕ್ ಮಾಡಕ್ ಬಂದ್ರೆ ಬಿರಿಯಾನಿ ತಿನ್ಸ್ಬಿಡ್ತೀನಿ, ಹೇಳ್ತಾ ಇದೀನಿ, ಆಯ್ತಾ? ನನಗೆ ಯಾರ್ದಾದ್ರು ಮದ್ವೆ ನಡೀತಾ ಇದ್ರೆ ಖಂಡಿತ ನನಗ್ ಕರೀರಿ, ಬರ್ತೀನಿ ಪಾಯಸ ತಿನ್ನಕೋಸ್ಕರ. ತುಂಬಾ ಇಷ್ಟ ನನಗೆ. ನನ್ನ ಮದ್ವೆಗೆ ಎಲ್ಲಾರ್ಗು ನಮ್ಮ ಹಿಂದೂ ಬ್ರದರ್ಸ್ ಗಳಿಗೆ ಬಿರಿಯಾನಿ ಮಾಡಿ ತಿನ್ಸ್ತೀನಿ. ನಮ್ಮ ಸ್ವಾತಂತ್ರ್ಯ ಸಿಕ್ಕಿರೋದೇ ಪೀಸ್ ಇಂದ. ಅದೊಂದು ಅರ್ಥ ಮಾಡ್ಕೊಂಡು ಯಾರಿಗೂ ಬಡವ್ರಿಗೆ ಹೊಡಿಯಕ್ ಹೋಗ್ಬೇಡ್ರಿ, ಜುಲ್ಮೆ ಮಾಡ್ಬೇಡ್ರಿ, ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಬೇಡ್ರಿ. ಈ ಪೊಲಿಟಿಷಿಯನ್ಗೆ ಬರ್ಬೇಡ್ರಿ. ಇವರೆಲ್ಲ ಸೇರ್ಕೊಂಡು ನಾವೀಗ ಡಿವೈಡ್ ಮಾಡ್ಬಿಟ್ಟು ಡೆವಲಪ್ಮೆಂಟ್ ಆಗಕ್ ಬಿಡ್ತಾ ಇಲ್ಲ. ಯಾರ್ಯಾರು ವಿಶ್ ಮಾಡ್ತಾ ಇದ್ದೀರಾ ಅಂತ ಕಾಯ್ತಾ ಇದ್ದೀನಿ. ನಾಳೆಯಿಂದ ಕಾಂಟ್ರವರ್ಸಿಗಳು ಸ್ಟಾರ್ಟ್ ಮಾಡೋಣ. ಅಣ್ಣ ತಮ್ಮಂದಿರ ಅಂದ್ರೆ ಜಗಳ ಆಗ್ತಾ ಇರಬೇಕು, ಅವಾಗ್ಲೇ ಪ್ರೀತಿ ಜಾಸ್ತಿ ಆಗೋದು. ಅಲ್ಲಾ ಹಾಫೀಸ್.